ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವೆಲ್ಲ ನನ್ನ ಹೋದ ವರ್ಷದ ಗುಲಾಬಿ ಹೂಗಳು. ತುಂಬ ಚೆನ್ನಾಗಿ ಹೂವಾಗಿತ್ತು ಹೋದ ವರ್ಷ. ನಿಮ್ಮ ಗಿಡದಲ್ಲೂ ಇದೇ ರೀತಿ ಹೂವಾಗಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಹೋದ ವರ್ಷ ಕೂಡ ಮಳೆಗಾಲದಲ್ಲಿ ತುಂಬ ಹಾಳಾಗಿತ್ತು ಗಿಡಗಳು. ನಾನು ಇನ್ಮೇಲೆ ಏನೇನು ಮಾಡ್ತೀನೋ ಅಂತ ನೋಡ್ತಾ ಹೋಗಿ ಅದೇ ರೀತಿ ನಾನು ಹೋದ ವರ್ಷ ಕೂಡ ಮಾಡಿದ್ದೆ. ಅದನ್ನೆಲ್ಲ ಮಾಡಿದ ಮೇಲೆ ಈ ರೀತಿ ಹೂವಾಗಿದೆ. ಹಾಗೆ ಇವತ್ತು ನಾನು ಒಂದು ಫರ್ಟಿಲೈಸರನ್ನು ಹೇಳ್ತೀನಿ. ಪೇಟೆಯಲ್ಲಿ ತರುವ DAP ಮತ್ತು ಪೊಟ್ಯಾಶ್ಗಿಂತನೂ ಪವರ್ಫುಲ್ ಗೊಬ್ಬರ ಇದು, ಲಿಕ್ವಿಡ್ ಗೊಬ್ಬರ. ಇದನ್ನು ನಾನು ಮಾಡಿ ತೋರಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ತುಂಬ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಹೇಳಿದ್ದೀನಿ ನೋಡಿ. ನಾನು ನವೆಂಬರ್ ತಿಂಗಳಲ್ಲಿ ಒಂದಷ್ಟು ಈ ಗುಲಾಬಿ ಗಿಡಗಳನ್ನು ಆರೈಕೆಗಳನ್ನು ಮಾಡಿದ್ದೀನಿ. ಆ ವಿಡಿಯೋನ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಅದಷ್ಟು ಆರೈಕೆಗಳನ್ನು ನಾನು ಮಾಡಿದ ಮೇಲೆ ಈ ರೀತಿ ಹೊಸ ಹೊಸ ಚಿಗುರುಗಳು, ದಪ್ಪ ದಪ್ಪನಾಗಿ ಚಿಗುರುಗಳು ಬರ್ತಾ ಇದೆ. ಮತ್ತು ಹೂಗಳು ಕೂಡ ಚೆನ್ನಾಗಿ ಬರ್ತಾ ಇದೆ. ನಾನೊಂದಷ್ಟು ಗೊಬ್ಬರಗಳನ್ನು ಹಾಕಿದ್ದೆ ಮಿಕ್ಸ್ ಮಾಡಿ. ಅದು ಯಾವುದು ಅಂತ ನೋಡಿ, ಆ ವಿಡಿಯೋದಲ್ಲಿದೆ. ನಾನು ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ, ಆ ವಿಡಿಯೋನ ಬೇಕಾದರೆ ನೋಡಿ. ಆಗ ನಾನು ಡ್ರೈ ಗೊಬ್ಬರನ ಹಾಕಿದ್ದೆ. ಹಾಗಾಗಿ ಒಂದು 15 ದಿವಸ ಆಗಿಬಿಟ್ಟಿದೆ. ಈಗ ನಾನು ಲಿಕ್ವಿಡ್ಗಳನ್ನು ಹಾಕಿರಲಿಲ್ಲ. ಈಗ ನಾನು ಲಿಕ್ವಿಡನ್ನು ಮಾಡಿ ಹಾಕೋಣ ಅಂತ ಒಂದು ಪವರ್ಫುಲ್ ಲಿಕ್ವಿಡನ್ನು ಹೇಳ್ತೀನಿ ನೋಡಿ. ಎಲ್ಲ ಹೊಸ ಹೊಸ ಚಿಗುರು ಬರ್ತಾ ಇದೆ ಮತ್ತು ದಪ್ಪ ದಪ್ಪನಾಗಿ ಚಿಗುರು ಬರ್ತಾ ಇದೆ. ಈ ರೀತಿ ದಪ್ಪನಾಗಿ ಚಿಗುರು ಬಂದರೆ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಿಡತ್ತೆ ನೋಡಿ. ಎಲ್ಲ ದಪ್ಪನಾಗಿ ಚಿಗುರು ಬರ್ತಾ ಇದೆ ನೋಡಿ. ಪಾಟಲ್ಲಿರೋ ಗಿಡಗಳಿಗೆ ನಾವು 15 ದಿವಸ ಅಥವಾ 8 ದಿವಸಕ್ಕೆ ಒಂದು ಸಾರಿ ಆದರೂ ಯಾವುದಾದ್ರೂ ಲಿಕ್ವಿಡ್ಗಳನ್ನು ಹಾಕ್ತಾ ಇರಬೇಕಾಗತ್ತೆ ನೋಡಿ. ಈ ರೀತಿ ಚಿಗುರು ಬರ್ತಾ ಇದೆ. ನಾವು ನೆಲದಲ್ಲಿ ಆದರೆ ಇಷ್ಟೊಂದು ತಿಂಗಳಿಗೆ ಒಂದು ಸಾರಿ ಗೊಬ್ಬರಗಳನ್ನು ಹಾಕೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನಾವು ಪಾಟಲ್ಲಾದರೆ ಸೀಮಿತವಾಗಿ ಮಣ್ಣು ಮತ್ತು ಗೊಬ್ಬರಗಳನ್ನು ಹಾಕಿರ್ತೀವಿ. ಹಾಗಾಗಿ ನಾವು ತಿಂಗಳಿಗೆ ಒಂದು ಸಾರಿ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಮಾಡಿ ನೀವು ಇದೇ ರೀತಿ ಚಿಗುರುಗಳು ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ನಾನು ದಾಸವಾಳ ಗಿಡಕ್ಕೆ ಕೂಡ ಅದೇ ರೀತಿ ಫರ್ಟಿಲೈಸರನ್ನು ಮಾಡಿದ್ದೆ, ಗೊಬ್ಬರಗಳನ್ನು ಹಾಕಿದ್ದೆ. ಅದು ಯಾವುದಾದ್ರೂ ನೋಡಿಲ್ಲ ಅಂದರೆ ಮತ್ತೊಂದು ವಿಡಿಯೋದಲ್ಲಿ ದಾಸವಾಳ ಗಿಡದ ಗೊಬ್ಬರಗಳ ಅಂತಲೇ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ನೀವು. ಅದು ಕೂಡ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ. ಬನ್ನಿ ನೋಡೋಣ ನಾನು ಇವತ್ತು ಯಾವ ಲಿಕ್ವಿಡನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಆನ್ಲೈನಿಂದ ಗೊಬ್ಬರಗಳನ್ನು ತರಿಸಿದ್ನಲ್ಲ, ಅದೇ ಗೊಬ್ಬರಗಳನ್ನು ಒಂದಿಷ್ಟು ತೊಗೊಂಡಿದ್ದೀನಿ. ಇದು ನೋಡಿ ಬೋನ್ ಮಿಲ್ನ ನಾನು ಒಂದು ಸಣ್ಣ ಅಳತೆಯಲ್ಲಿ ತೊಗೊಳ್ಳಿ. ನಾನು ಬೋನ್ ಮಿಲ್ನ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ವರ್ಮಿ ಕಾಂಪೋಸ್ಟನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಎಷ್ಟು ಬೇಕಾದರೂ ತೊಗೊಳ್ಳಿ, ನಿಮ್ಮ ಗಿಡದ ಆಧಾರದ ಮೇಲೆ ತೊಗೊಳ್ಳಿ. ನಾನು ತುಂಬ ಗಿಡಗಳಿರೋದ್ರಿಂದ ನಾನಿಲ್ಲಿ ನೋಡಿ ಒಂದು 100 ಗ್ರಾಮ್ ಆಗುವಷ್ಟು ಎಲ್ಲವನ್ನು ತೊಗೊಂಡಿದ್ದೀನಿ ಅನಿಸುತ್ತೆ. ನಾನಿಲ್ಲಿ ಬೌಲಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಸಾಸಿವೆ ಹಿಂಡಿನೂ ಕೂಡ ನಾನು ಇದಕ್ಕೆ ಹಾಕಿದ್ದೀನಿ. ಇದು ತುಂಬ ಒಳ್ಳೆ ಪವರ್ಫುಲ್ಲಾಗಿ ಗೊಬ್ಬರ ಆಗುತ್ತೆ. ಯಾಕಂದರೆ ನಾನು ಒಂದಷ್ಟು ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಹಾಕಿದ್ದೀನಿ. ಒಂದು ಸಂಪೂರ್ಣ ಪ್ಯಾಕೇಜ್ ಅಂತಲೇ ಹೇಳ್ಬೋದು ನೋಡಿ. ಇದು ತುಂಬ ಒಳ್ಳೆ NPK ಗೊಬ್ಬರ ಆಗಿ ಕೆಲಸ ಮಾಡುತ್ತೆ ನಮ್ಮ ಗಿಡಗಳಿಗೆ ನೋಡಿ. ಇದು ಕುರಿ ಗೊಬ್ಬರನ ನಾನಿಲ್ಲಿ ಅಷ್ಟೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದು ತುಂಬ ಹಳೆಯದಾಗಿರುವಂಥ ಗೊಬ್ಬರ, ಸ್ವಲ್ಪ ಒಂದೊಂದು ಕಾಳಿದೆ ಅಷ್ಟೇ. ಈ ರೀತಿ ಗೊಬ್ಬರ ಆದರೆ ಇಷ್ಟು ಹಾಕಿದರೆ ಸಾಕು. ಇನ್ನೂ ಪವರ್ಫುಲ್ ಅಂದರೆ ಕಾಳಿರೋ ಗೊಬ್ಬರ ಆದರೆ ಇನ್ನೂ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಅದು ತುಂಬ ಪವರ್ ಇರುತ್ತೆ. ಹಾಗೆ ಇದು ಸುಣ್ಣ. ಇದರಲ್ಲಿ ಕ್ಯಾಲ್ಸಿಯಂ, ನೈಟ್ರೋಜನ್ ಎಲ್ಲ ಇರೋದ್ರಿಂದ ಸುಣ್ಣ ನಮ್ಮ ಮಣ್ಣಿನ pH ಲೆವೆಲನ್ನು ಹೆಚ್ಚು ಮಾಡುತ್ತೆ ಮತ್ತು ಮಣ್ಣು ರೀಚಾರ್ಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಕಹಿಬೇವಿನ ಹಿಂಡಿ ಪೌಡ್ರು, ಅದನ್ನು ಕೂಡ ಹಾಕಿದ್ದೀನಿ. ನಾನಿಲ್ಲಿ ಸುಣ್ಣನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಹಾಗೆ 3 ಲೀಟ್ರ್ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಕಹಿಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಯಾವುದೇ ರೀತಿ ಬೇರುಗಳಿಗೆ ಕೂಡ ಫಂಗಸ್ ಆಗಲ್ಲ. ಈ ರೀತಿ ಮಳೆಯಿಂದ ಆಗಿರುವಂಥ ಫಂಗಸ್ ಕೂಡ ಇದರಿಂದ ಹೋಗುತ್ತೆ. ಮತ್ತು ಸುಣ್ಣದಿಂದ ಕೂಡ ಹಾಗೆ ಮಣ್ಣು ಒಂದು ರೀತಿ ಹುಳಿ ಬಂದಾಗ ಆಗಿರುತ್ತೆ. ಈ ಸುಣ್ಣನ ಹಾಕೋದ್ರಿಂದ ಅದು ಚೆನ್ನಾಗಾಗತ್ತೆ ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಒಂದು 3 ದಿವಸ ಅಥವಾ 4 ದಿವಸ 7 ದಿವಸ ಇಟ್ಟು ಕೂಡ ಹಾಕ್ಬೋದು ನಾವು ಇದನ್ನು ನೋಡಿ. ನಾನು ಇದು 4ನೇ ದಿವಸ. ನಾವು ಈ ರೀತಿ ಈ ಗೊಬ್ಬರನ ಹುಳಿ ಬರೆಸಿ ಹಾಕೋದ್ರಿಂದ
ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟು ಹಾಕೋದ್ರಿಂದ ಇದರ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗುತ್ತೆ. ನೋಡಿ, ಇದು ನಾವು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗತ್ತೆ. ಹಾಗಾಗಿ ನಾವು ಈ ರೀತಿ ಮಾಡಿ ಗಿಡಗಳಿಗೆ ಹಾಕ್ಬೋದು. ನೋಡಿ, ಇದು ನಾನು ಕುರಿ ಗೊಬ್ಬರನ ಹಾಕಿದ್ನಲ್ಲ, ಒಂದೊಂದು ಕಾಳು ಹಾಗೆ ಇದೆ, ಪರವಾಗಿಲ್ಲ, ಅದು ಕರಗಲ್ಲ. ನಾವು ಗಿಡಗಳಿಗೆ ಹಾಕ್ಬೋದು ಇದನ್ನು. ಹಾಗೆ ಒಂದೊಂದು ಗಿಡಗಳಿಗೆ ಒಂದೊಂದು ಹೋಗುತ್ತೆ, ಏನು ಪರವಾಗಿಲ್ಲ, ಹಾಕ್ಬೋದು. ಮಳೆಗಾಲದಲ್ಲಿ ಮಳೆ ನೀರಲ್ಲಿ ಅಷ್ಟು ನಾವು ಗೊಬ್ಬರಗಳು ಹಾಕಿರೋದೆಲ್ಲ ತೊಳೆದು ಹೋಗಿರುತ್ತೆ. ಹಾಗಾಗಿ ನಾವು ಈಗ ಇನ್ಮೇಲೆ ಒಂದಷ್ಟು ರೀತಿಯಲ್ಲಿ ಗೊಬ್ಬರಗಳನ್ನು ಹಾಕ್ತಾ ಬಂದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಎಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಇದನ್ನು ನಾನು ಒಂದು 20 ಲೀಟರ್ ಬಕೆಟಿಗೆ ನೀರನ್ನು ಹಾಕ್ಕೊಂಡು 1:10 ರೇಷ್ಯೋದಲ್ಲಿ ನಾನು ಗಿಡಗಳಿಗೆ, ಎಲ್ಲ ಗಿಡಗಳಿಗೂ ಹಾಕ್ತೀನಿ. ನಾನಿಲ್ಲಿ ಬಕೆಟ್ಗೆ ನೀರನ್ನು ಫಿಲ್ ಮಾಡ್ಕೋತೀನಿ. ನೋಡಿ, ಇದು 20 ಲೀಟರ್ ಬಕೆಟು. ನೋಡಿ, ಇದಕ್ಕೆ ನಾನು 20 ಲೀಟ್ರ್ ಇದೆ. ಹಾಗಾಗಿ ಈ ಲಿಕ್ವಿಡನ್ನು ನಾನು 2 ಲೀಟ್ರ್ ಆಗುವಷ್ಟು ಹಾಕ್ಕೋತೀನಿ. ಅಂದರೆ 1:10 ರೇಷ್ಯೋದಲ್ಲಿ ಹಾಕಬೇಕು. ಇದು 1 ಲೀಟ್ರ್ ಮಗ್ಗು. ಹಾಗಾಗಿ ನಾನು ನೋಡಿ 2 ಮಗ್ ಆಗುವಷ್ಟು ಈ ಲಿಕ್ವಿಡನ್ನು ಹಾಕ್ಕೋತೀನಿ. ಇಷ್ಟು ಹಾಕಿದರೆ ಸಾಕಾಗತ್ತೆ. ಇದು ತುಂಬ ನೀರಾಗಿ ಕಂಡರೂ ಕೂಡ ಇದು ತುಂಬ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಎಲ್ಲ ಗಿಡಗಳಿಗೂ ಹಾಕ್ಬೋದು. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಅಷ್ಟೊಂದು ಗಿಡಗಳು ಹಾಳಾಗಲ್ಲ. ನೀವು ಒಂದು ಸಣ್ಣ ಸಣ್ಣ ಸಸಿಗಳಿಗೂ ಕೂಡ ಇದನ್ನು ಹಾಕ್ಬೋದು. ಇದರಿಂದ ಯಾವುದೇ ರೀತಿ ಇಫೆಕ್ಟ್ ಆಗಲ್ಲ. ಆದರೆ ಸಣ್ಣ ಸಸಿಗೆ ಹಾಕೋದಾದರೆ ಇನ್ನಷ್ಟು ನೀರನ್ನು ಹಾಕಿ ಯಾಕಂದರೆ ಕೆಲವೊಂದು ಸಾರಿ ಗಿಡಗಳು ಸತ್ತೋಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೋದು. ನಾನು ಇದನ್ನು ಎಲ್ಲ ಗಿಡಗಳಿಗೂ ನೋಡಿ ಇದರಲ್ಲಿ ತೆಕ್ಕೊಂಡು ಒಂದು 12 ಇಂಚು ಪಾಟ್ಗೆ ನಾನು ಇದಿಷ್ಟು ಒಂದು 250 ml ಇರ್ಬೋದು, ಇದಿಷ್ಟನ್ನು ನಾನು ಹಾಕ್ತೀನಿ. ನಾವು 10 ಇಂಚ್ ಪಾಟಿಗಾದರೆ ಸ್ವಲ್ಪ ಕಡಿಮೆನೇ ಹಾಕಿ, ಮತ್ತು ಗಿಡ ಸೈಜ್ ನೋಡ್ಕೊಂಡು ನಾವಿಲ್ಲಿ ಗಿಡದ ಸೈಜ್ ನೋಡಿಕೊಂಡು ಹಾಕಬೇಕಾಗತ್ತೆ. ಪಾಟಿನ ಸೈಜು, ಗಿಡದ ಸೈಜು ಎಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಾವು ಈ ಲಿಕ್ವಿಡನ್ನು ಹಾಕಬೇಕು. ಒಂದು ಚಿಕ್ಕ ಗಿಡಕ್ಕಾದರೆ ನೋಡಿ ಸ್ವಲ್ಪ ಕಡಿಮೆ ಹಾಕ್ಬೋದು, ಇಲ್ಲ ಅಂದರೆ 1 ಮಗ್ ಹಾಕ್ಬೋದು. ನಿಮ್ಮ ಗಿಡ ಎಷ್ಟು ದೊಡ್ಡ ಇದೆಯೋ ಅಷ್ಟು ಹಾಕಿ. ನೋಡಿ, ಒಂದೊಂದು ಸಾರಿ ನೋಡಿ ಎಷ್ಟು ಕೆಲವು ಈಗಂತೂ ತುಂಬ ಕೀಟಗಳು, ನಾವು ಬೆಳಗ್ಗಿನ ಹೊತ್ತು ಬಂದು ಗಿಡನ ನೋಡ್ತಾ ಇದ್ದರೆ ಆ ಕೀಟಗಳನ್ನು ಸಾಯಿಸ್ಬೋದು. ಇಲ್ಲಾಂದರೆ ನಾವು ನೀಮ್ ಆಯಿಲ್ನ ಅಥವಾ ಸೋಪ್ ವಾಟರ್ನ ಡೈಲಿ ಸ್ಪ್ರೇ ಮಾಡಬೇಕಾಗತ್ತೆ. ಅದರ ಬದಲು ನಾವು ಕೆಲವೊಂದು ಕೀಟಗಳನ್ನು ನಾವು ಕೈಯಿಂದ ತೆಗೆದು ಎಸಿಬಹುದು, ಇಲ್ಲ ಅದನ್ನು ಸಾಯಿಸ್ಬೋದು. ನೋಡಿ ಈ ರೀತಿ. ಇಲ್ಲ ಅಂದರೆ ಕೀಟಗಳು, ನೋಡಿ ಇದು ಕಂಬಳಿ ಹುಳ, ಕೀಟಗಳು ನಮ್ಮ ಗಿಡನೇ ತಿಂದುಬಿಡತ್ತೆ. ಈ ರೀತಿ ನಾನಂತೂ ಸಾಯಿಸ್ಬಿಡ್ತೀನಿ. ಯಾಕಂದರೆ ಮತ್ತೆ ನಾವು ಎಲ್ಲಾದರೂ ಎಸೆದ್ರೂ ಕೂಡ ಅದು ಮತ್ತೆ ಯಾವುದಾದ್ರೂ ಗಿಡಕ್ಕೆ ಬರುತ್ತೆ. ಹಾಗಾಗಿ ನಾನು ಅದನ್ನು ಸಾಯಿಸ್ಬಿಡ್ತೀನಿ. ನಮ್ಮ ಗಿಡ ಉಳಿಸ್ಕೋಬೇಕು ಅಂದರೆ ನಾವು ಅದನ್ನು ಸಾಯಿಸೋದು ಬೆಸ್ಟ್ ಅಂತ ನನ್ನ ಭಾವನೆ ಅಷ್ಟೇ. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಮತ್ತು ನಾವು ತುಂಬ ಬಿಸಿಲು ಬರೋ ಟೈಮಲ್ಲಿ ಇದನ್ನೆಲ್ಲ ಹಾಕಬಾರ್ದು. ಅಂದರೆ ಮಣ್ಣು ಬಿಸಿಯಾಗಿರುತ್ತಲ್ಲ, ಹಾಗಾಗಿ ಬೇರು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಳಗ್ಗಿನ ಹೊತ್ತು ನಾವು ಇದನ್ನು ಹಾಕ್ಬೋದು, ಇಲ್ಲ ಸಂಜೆ ಹೊತ್ತು ಈ ಫರ್ಟಿಲೈಸರನ್ನು ಹಾಕ್ಬೋದು. ಚೆನ್ನಾಗಿ ಚಿಗುರು ಬರುತ್ತೆ ನಾವು ಇದನ್ನು ಹಾಕ್ತಾ ಇದ್ದರೆ. ನೋಡಿ, ದಾಸವಾಳ ಗಿಡಕ್ಕೂ ನಾನು ಇದನ್ನು ಹಾಕ್ತೀನಿ. ಒಂದಷ್ಟು ಇದೇ ರೀತಿ ಬೇರೆ ಬೇರೆ ಫರ್ಟಿಲೈಸರ್ಗಳನ್ನು ಹಾಕ್ತಾ ಬಂದರೆ ನಮ್ಮ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹೋದ ವರ್ಷ ತುಂಬಾ ಚೆನ್ನಾಗಿ ಹೂವಾಗಿತ್ತು. ನಾನು ಗುಲಾಬಿ ಗಿಡಗಳು ಪಾಟಲ್ಲಿರೋದು ಮತ್ತು ನೆಲದಲ್ಲಿರೋದು. ನೆಲದಲ್ಲಿ ಇರೋ ಗಿಡಗಳನ್ನು ಹೇಗೆ ಆರೈಕೆ ಮಾಡೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಹೀಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಗಾರ್ಡನಿಂಗ್ ಅಪ್ಡೇಟ್ಗಳನ್ನು ಕೊಡ್ತೀನಿ, ನೋಡ್ತಾ ಹೋಗಿ ನೀವು. ನಾನಿಲ್ಲಿ ಕೊಲೆಂಚೋ ಗಿಡ ಮತ್ತು ಸೇವಂತಿಗೆ ಗಿಡ ಇವಕ್ಕೆಲ್ಲ ಹಾಕ್ತೀನಿ ಈ ಫರ್ಟಿಲೈಸರನ್ನು. ಇವಕ್ಕೆಲ್ಲ ಸರಿ. ಇದನ್ನು ನಾನು ತರಕಾರಿ ಗಿಡಗಳಿಗೂ ಹಾಕ್ತೀನಿ. ಈ ಟೈಮಲ್ಲಿ ತರಕಾರಿ ಗಿಡಗಳು ಸ್ಲೋ ಆಗಿ ಡೆವಲಪ್ ಆಗುತ್ತೆ, ತುಂಬ ಫಾಸ್ಟಾಗಿ ಡೆವಲಪ್ ಆಗಲ್ಲ. ಯಾಕಂದರೆ ಬಿಸಿಲು ಅಷ್ಟೊಂದಿರಲ್ವಲ್ಲ. ಹಾಗಾಗಿ ನೋಡಿ, ನಾನು ಈ ಮೆಣಸಿನ ಗಿಡನ ಪಿಂಚಿಂಗ್ ಮಾಡ್ತೀನಿ.
ನೋಡಿ ಇಷ್ಟು ಎತ್ತರ ಆದಮೇಲೆ ನಾವು ಈ ಕುಡಿನ ಕಟ್ ಮಾಡಬೇಕು. ಹಾಗಾದರೆ ಮಾತ್ರ ಇಲ್ಲಿ ಬ್ರ್ಯಾಂಚಸ್ ಜಾಸ್ತಿ ಬಂದು ತುಂಬ ಚೆನ್ನಾಗಿ ಹೂವಾಗತ್ತೆ. ನೋಡಿ ಇದೆಲ್ಲ ಎಲೆಗಳನ್ನೆಲ್ಲ ತಿಂದ್ಬಿಟ್ಟಿದೆ ಕೀಟಗಳು. ಬೇಡದೇ ಇರೋ ಹುಲ್ಲಿಗೆ ಏನೂ ಹಾಕೋದೇ ಬೇಡ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬೆಂಡೆ ಗಿಡ, ಟೊಮೆಟೊ ಗಿಡ ಎಲ್ಲ ತುಂಬ ಎತ್ತರ ಆಗಿಬಿಟ್ಟಿದೆ. ನಾನು ಇದಕ್ಕೆ ಮಣ್ಣನ್ನು ಹಾಕ್ಕೊಡ್ಬೇಕು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೂ ಕೂಡ ನಾನು ಈ ಫರ್ಟಿಲೈಸರನ್ನು ಹಾಕಿದ್ದೀನಿ. ನೋಡಿ ಟೊಮೆಟೊ ಗಿಡ ಒಬ್ಬರು ಕೇಳಿದರು ಪಿಂಚಿಂಗ್ ಆದರೆ ಹೇಗೆ ಅಂತ. ನೋಡಿ ಈ ರೀತಿ ಬ್ರ್ಯಾಂಚಸ್ ಇರುತ್ತಲ್ಲ, ಇದನ್ನು ನಾವು ಈ ಕುಡಿನ ಕಟ್ ಮಾಡಬೇಕು. ಹೇಗೆ ನೋಡಿ, ಹೀಗೆ ಈ ಗಿಡದ ನೆರಳು ಇದಕ್ಕೆ ಬರುತ್ತೆ. ಅದನ್ನು ಇನ್ನು ಹೂವಾಗಿ ಮುಗುತ್ತೋದನ್ನು ಕಿತ್ತಾಕಬೇಕು. ಟೊಮೆಟೊ ಗಿಡಕ್ಕೂ ನಾವು ಈ ಫರ್ಟಿಲೈಸರ್ನ ಹಾಕ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.